ಎಲ್ಲರಿಗೂ ನಮಸ್ಕಾರ. ಗೃಹಿಣಿಯರಿಗೆ ಅಡುಗೆ ಮನೆ ಟಿಪ್ಸ್ಗಳು. ಮೊದಲನೇದು, ಈರುಳ್ಳಿ ಜಾಸ್ತಿ ದಿನ ಬಾಳಿಕೆ ಬರಬೇಕೆಂದರೆ ಪ್ಲಾಸ್ಟಿಕ್ ಕವರ್ನಲ್ಲಿ ಸಂಗ್ರಹಿಸಬಾರದು. ಈರುಳ್ಳಿಯನ್ನು ಆಲೂಗಡ್ಡೆ ಜೊತೆ ಮರೆತು ಸಹ ಇಡಲೇಬೇಡಿ. ಕೆಲವೊಂದು ಬಗೆಯ ಅಕ್ಕಿ ರುಚಿ ಇರುವುದಿಲ್ಲ. ಆದ್ದರಿಂದ ಅನ್ನ ಮಾಡುವಾಗ 1 ಸ್ಪೂನ್ ತುಪ್ಪ ಅಥವಾ ಎಣ್ಣೆ, 1-2 ಹರಳು ಉಪ್ಪು ಸೇರಿಸಿದರೆ ಅನ್ನ ಮೃದುವಾಗಿ ರುಚಿಯಾಗಿರುತ್ತದೆ. ಸಾಂಬಾರ್ ಮಾಡುವಾಗ ಕೆಲವೊಮ್ಮೆ ಅಗತ್ಯಕ್ಕಿಂತ ತೆಳುವಾಗಿ ಬಿಡುತ್ತದೆ. ಅಂತಹ ಸಂದರ್ಭದಲ್ಲಿ 1 ದೊಡ್ಡ ಸ್ಪೂನ್ ಕಡಲೆ ಹಿಟ್ಟು ಅಥವಾ ಕಾರ್ನ್ ಫ್ಲೋರ್ ಅನ್ನು 5-4 ಚಮಚ ನೀರು ಮಿಕ್ಸ್ ಮಾಡಿ ಅದನ್ನು ಸಾಂಬಾರ್ಗೆ ಹಾಕಿ ಬಿಸಿ ಮಾಡಿದರೆ ಕೆಲವೇ ಸೆಕೆಂಡ್ಗಳಲ್ಲಿ ಸಾಂಬಾರ್ ಗಟ್ಟಿಯಾಗುತ್ತದೆ. ಕೆಲವೊಮ್ಮೆ ಸಕ್ಕರೆಗೆ ಇರುವೆ ಸೇರಿಕೊಳ್ಳುತ್ತವೆ. ಇದನ್ನು ತಪ್ಪಿಸಲು ಸಕ್ಕರೆಗೆ ಸ್ವಲ್ಪ ಲವಂಗವನ್ನು ಸೇರಿಸಿ. ಇರುವೆಗಳು ಸಕ್ಕರೆ ಡಬ್ಬದ ಬಳಿ ಕೂಡ ಸುಳಿಯುವುದಿಲ್ಲ. ಬಿಳಿ ಬಟ್ಟೆಗಳ ಮೇಲಿನ ಹಠಮಾರಿ ಕಲೆಗಳನ್ನು ಹೋಗಲಾಡಿಸಲು 1 ಬೌಲ್ಗೆ 3 ಸ್ಪೂನ್ ವಾಷಿಂಗ್ ಪೌಡರ್, 1 ಸ್ಪೂನ್ ಅಡುಗೆ ಸೋಡಾ, 1 ಚಿಕ್ಕ ಪ್ಯಾಕ್ ಶಾಂಪೂ ಸೇರಿಸಿ ಮಿಕ್ಸ್ ಮಾಡಿ. ನೀರು ಹಾಗೂ ಈ ಮಿಶ್ರಣದೊಂದಿಗೆ ಅರ್ಧ ಗಂಟೆ ಬಟ್ಟೆಗಳನ್ನು ನೆನೆಸಿ ವಾಶ್ ಮಾಡಿದರೆ ಕಲೆಗಳು ಮಾಯವಾಗುತ್ತವೆ. ರೆಫ್ರಿಜರೇಟರ್ ಆಗಾಗ ಕ್ಲೀನ್ ಮಾಡಿದರೂ ವಾಸನೆ ಹೆಚ್ಚಾಗಿರುತ್ತದೆ. ಅಂತಹ ಸಮಯದಲ್ಲಿ 1 ಬೌಲ್ನಲ್ಲಿ ಇದ್ದಿಲು ತುಂಬಿ ಅದನ್ನು ಫ್ರಿಜ್ನಲ್ಲಿಟ್ಟು 1 ಗಂಟೆ ಬಳಿಕ ಹೊರತೆಗೆಯಿರಿ. ಇದರಿಂದ ಕೆಟ್ಟ ವಾಸನೆ ತೊಲಗುತ್ತದೆ. 2 ದೊಡ್ಡ ಚಮಚ ಅಡುಗೆ ಸೋಡಾವನ್ನು ಸಿಂಕ್ ಒಳಗೆ ನೀರು ಹೋಗುವ ಸ್ಥಳಕ್ಕೆ ಹಾಕಿ ಅದಕ್ಕೆ ದೊಡ್ಡ ಪಾತ್ರೆಯಲ್ಲಿ ಬಿಸಿನೀರು ಸುರಿಯಿರಿ. ಮರುದಿನ ಸಿಂಕ್ ಬಳಸಿ. ಹೀಗೆ ಮಾಡಿದರೆ ಪೈಪ್ ಬ್ಲಾಕೇಜ್ ಕ್ಲಿಯರ್ ಆಗುತ್ತದೆ. ಸ್ವಲ್ಪ ಮೆಣಸು, ಏಲಕ್ಕಿ ಜಜ್ಜಿ 1 ಕಪ್ ನೀರಿಗೆ ಸೇರಿಸಿ 2 ನಿಮಿಷ ಕುದಿಸಿ. ಅಗತ್ಯಕ್ಕೆ ತಕ್ಕಷ್ಟು ಬೆಲ್ಲ, ಸ್ವಲ್ಪವೇ ಹಾಲು ಸೇರಿಸಿ ಈ ಟೀ ಕುಡಿದರೆ ಗಂಟಲು ಕಿರಿಕಿರಿ ಕಡಿಮೆಯಾಗುತ್ತದೆ. ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.